ನನ್ನ ಎಲ್ಲ ನೆಚ್ಚಿನ ಗುರುಗಳೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, FLN ಕಲಿಕಾ ಹಬ್ಬದ ಮನೆಗಟ್ಟುಮೆಟ್ಟ ಗ್ರಾಮಕ್ಕೆ ಎಲ್ಲರಿಗೂ ಆದರದ ಸುಸ್ವಾಗತ. ಎಲ್ಲರಿಗೂ ಎಜುಕೇಶನ್ ಜೊತೆಗೆ ಅಂದ್ರೆ ಪಠ್ಯಪುಸ್ತಕದ ಜೊತೆಗೆ ಮಲ್ಟಿಪಲ್ ಟ್ಯಾಲೆಂಟೆಡ್ ಅಂದ್ರೆ ಪಠ್ಯೇತರ ಅಂತ ಹೇಳ್ತಾ ಇದ್ರಲ್ವ, ಅದನ್ನು ಸ್ಟೂಡೆಂಟ್ಸ್ಗೆ ತುಂಬಾ ಮುಖ್ಯ. ಯಾಕೆಂದ್ರೆ ಓದಿನ ಜೊತೆಗೆ ಇತರೆ ಹವ್ಯಾಸಗಳಿದ್ರೆ ಅವರ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು. ಅಂದ್ರೆ ಶಿಕ್ಷಣ ಒಂದೇ ಇದ್ರೆ ಸಾಲು, ಶಿಕ್ಷಣದ ಜೊತೆಗೆ ಶಿಸ್ತು ಅಂದ್ರೆ ಡಿಸಿಪ್ಲಿನ್, ಡೆಡಿಕೇಶನ್ ಮತ್ತೆ ಹಾರ್ಡ್ ವರ್ಕ್, ಈ ಮೂರು ಇದ್ರೆ ಸ್ಟೂಡೆಂಟ್ಸ್ ಏನ್ ಬೇಕಾದ್ರೂ ಸಾಧಿಸಬಹುದು. ಅಂದ್ರೆ ವಿದ್ಯೆ ಒಂದೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ಈಗ ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಮಕ್ಕಳು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಸಚಿನ್ ತೆಂಡೂಲ್ಕರ್ 10th ಸ್ಟ್ಯಾಂಡರ್ಡ್ ಅವ್ರು ಆಲ್ರೆಡಿ ಫೇಲ್ ಆಗಿದ್ದಾರೆ. ಅವ್ರ ಕ್ವಾಲಿಫಿಕೇಶನ್ ಬಂದು PUC ಅಷ್ಟೇ. ಬಟ್ ಆದ್ರೂ ಅವ್ರು ಮಾಡಿರ್ತಕ್ಕಂತ ಆ ಕ್ರಿಕೆಟ್ ಅಲ್ಲಿ ಅಚೀವ್ಮೆಂಟ್ಗೆ ಮಹಾರಾಷ್ಟ್ರದಲ್ಲಿ ಅವ್ರ ಪಠ್ಯಪುಸ್ತಕದಲ್ಲಿ ಅವ್ರದೊಂದು ಲೆಸನ್ ಇದೆ. ಯಾಕೆಂದ್ರೆ ವಿದ್ಯೆ ಜೊತೆಗೆ ಸ್ಪೋರ್ಟ್ಸ್ ಮತ್ತೆ ಡ್ರಾಯಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗು ಈ ತರ ಯಾವುದೇ ಒಂದು ಅಭ್ಯಾಸಗಳು ಪ್ರತಿಯೊಂದು ಸ್ಟೂಡೆಂಟ್ ಅಲ್ಲಿ ಇರ್ತದೆ. ಅದನ್ನ ಟೀಚರ್ಸ್ ಅದನ್ನು ಗುರುತಿಸಿ, ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಅವರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡಿ, ಏನೇ ಕೆಲಸ ಮಾಡಿದ್ರು ಕೂಡ ಅದನ್ನು ಕ್ರಮಬದ್ಧತೆಯಿಂದ ಅಂದ್ರೆ ರೆಗ್ಯುಲರ್ ಆಗಿ ಮತ್ತೆ ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಅವ್ರೇನ್ ಬೇಕಾದ್ರೂ ಸಾಧನೆ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಈಗ ಅದೇ ತರ ಮಹಾರಾಷ್ಟ್ರದಲ್ಲಿ ಡಾಲಿ ಚಾಯ್ ಅಂತ ಯಾರಾದ್ರೂ ಹೆಸರು ಕೇಳಿದ್ದೀರಾ? ಡಾಲಿ ಚಾಯ್ ವಾಲಾ ಅಂತ. ಅವನಿಗೆ 10th ಅಲ್ಲಿ ಏನು ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದಕ್ಕೆ ಸ್ಕೂಲಿಂದ ನಿಲ್ಲಿಸ್ಬಿಡ್ತಾನೆ. 2024ರಲ್ಲಿ ಆಲ್ರೆಡಿ ಅವ್ರ ಟೀ ಅಂಗಡಿ ಇರುತ್ತೆ. 2024ರಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ಬಿಲ್ ಗೇಟ್ಸ್ ಬಂದು ಅವರ ಟೀ ಅಂಗಡಿಯಲ್ಲಿ ಚಾ ಕುಡಿತಾರೆ. ಅದು ಆವಾಗಿಂದ ಆ ಟೀ ಮಾರುವವನು ಒಂದು ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗ್ತು. ಈಗ ಅದೊಂದು ಯಾವುದೇ ಒಂದು ಸಮಾರಂಭಕ್ಕೆ ಹೋಗ್ಬೇಕಂತಂದ್ರೆ ಆ ರೆನ್ಯುಮರೇಷನ್ ಅಂತ ತಗೊಳ್ತಾನಲ್ಲ, ಮಿನಿಮಮ್ ಒಂದು ರಿಬನ್ ಕಟಿಂಗ್ ಮಾಡೋದಕ್ಕೆ ಮಿನಿಮಮ್ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ತಗೊಳ್ತಾನೆ. ಅಂದ್ರೆ ಮಾಡೋ ಕೆಲಸ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದನ್ನ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನಿಯತ್ತಾಗಿ ಮಾಡಿದ್ರೆ ಯಾವುದೇ ಕೆಲಸ ಮಾಡಿದ್ರೆ ಕೂಡ ಅದ್ರಲ್ಲಿ 100% ಅಚೀವ್ ಮತ್ತೆ ಗೆಲುವು ಅನ್ನೋದು ಖಂಡಿತ ಇರುತ್ತೆ. ಎಲ್ಲರಿಗೂ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಅಂದ್ರೆ ಇಲ್ಲಿ ಪ್ರೈಸಸ್ ಇರುತ್ತೆ, ಪ್ರಥಮ, ದ್ವಿತೀಯ, ತೃತೀಯ. ಇದು ಏನು ಪಾರ್ಶಾಲಿಟಿ ಅಂತಲ್ಲ, ಯಾವುದೇ ಒಂದು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರೆ ಅಂತಂದ್ರೆ ಈಸ್ ಈಕ್ವಲ್ ಟು ವಿನ್ನರ್ಸ್. ಯಾಕೆಂದ್ರೆ ಏನೇ ಫಾರ್ ಎಕ್ಸಾಂಪಲ್ ಯುದ್ಧ ಇರುತ್ತಲ್ವಾ, ಯುದ್ಧದಲ್ಲಿ ಗೆದ್ದವನೇ ವೀರ ಅಲ್ಲ, ಆ ವೀರನ ಜೊತೆ ಸೋತವನು ಕೂಡ ವೀರನೇ. ಹಾಗಾಗಿ ಫಸ್ಟ್, ಸೆಕೆಂಡ್, ಥರ್ಡ್ ಅನ್ನು ಭೇದ ಭಾವ ಬಿಟ್ಬಿಡಿ. ಸೊ ಗೇಮ್ ಅಲ್ಲಿ ಆಲ್ಮೋಸ್ಟ್ ಪಾರ್ಟಿಸಿಪೇಟ್ ಆದ್ರೆ ಈಸ್ ಈಕ್ವಲ್ ಟು ವಿನ್ನರ್ಸ್. ಸೊ ಎಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿ. ನನಗೆ 4 ಮಾತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.